ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 70ರ ಪ್ರೊಮೋ. ಅಮ್ಮ ಸೆಲೆಕ್ಟ್ ಮಾಡಿರೋದು ನಾನು, ಆದರೆ ನಾನಾಗ ಈ ಲೇಡಿ ಟೈಗರ್ನ ಪರ್ಸ್ ಕಿತ್ಕೊಂಡ್ನಲ್ಲ. ನಾವಿಬ್ಬರು ಕಿತ್ತಾಡಬೇಕಾದ್ರೆ ಅವಳ ಪರ್ಸ್ನ ಜಿಪ್ನ ಫಾಸ್ಟ್ನರ್ ಕಿತ್ತು ಹೋಗಿತ್ತು. ಪಾಪ ಹುಡುಗಿ ಸರಿಯಾಗಿ ನೋಡಿಲ್ಲ ಅನಿಸುತ್ತೆ, ಇಲ್ಲಾಂದರೆ ಅವಳು ನನ್ನ ಸುಮ್ಮನೆ ಬಿಟ್ಬಿಡ್ತಾ ಇದ್ಲ. ಡ್ಯಾಡಿ ನನ್ನ ಕರೆದ್ರು. ನಾನು ಅವಸರದಲ್ಲಿ ಮೇಲಕ್ಕೆ ಹೋಗಬೇಕಾದ್ರೆ ಬಿದ್ದಿದ್ದು ಕಾಣಿಸ್ತು. ಡ್ಯಾಡಿ ಮೇಲಿಂದಲೇ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು. ಅವರಿಗೂ ಕಿತ್ತಾಟದಲ್ಲಿ ಹುಡುಗಿಯ ಪರ್ಸ್ ಹಾಳಾಯಿತು ಅಂತ ಗೊತ್ತಾಗಿತ್ತು. ಸಿಟಿಗೆ ಹೋಗಿದ್ದಾಗ ವೇದ್, ನಿಂಗೆ ಆ ಹುಡುಗಿಯ ಟೇಸ್ಟ್ ಗೊತ್ತಲ್ಲ, ಅವಳಿಗೆ ಇಷ್ಟ ಆಗುವಂತಹ ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡು ಬಾ ಅಂತ ಹೇಳಿದ್ದು ಡ್ಯಾಡಿ. ಆದರೆ ತಗೊಂಡು ಬಂದಿರೋದು ಸಿಲೆಕ್ಷನ್ ಎಲ್ಲ ನಾನು, ದುಡ್ಡು ಕೂಡ ನನ್ನದೇ. ಈ ಹುಡುಗಿಗೆ ಕೊಬ್ಬು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಪಾಪ ಹುಡುಗಿ ಅಂತ ತಂದುಕೊಟ್ರೆ ನನ್ನನ್ನೇ ಕಂಜೂಸ್ ಅಂತೀಯಲ್ಲ. ವೇದಾಂತ್ ಸನ್ನಿಧಿಗಾಗಿ ದುಬಾರಿ ಬೆಲೆಯ ಲೆದರ್ ಹ್ಯಾಂಡ್ ಬ್ಯಾಗ್ ಒಂದು ತಂದಿದ್ದ. ಹಾಗೆ ಕೊಟ್ಟರೆ ಅವಳು ತೆಗೆದುಕೊಳ್ಳುವುದಿಲ್ಲವೆಂದು ಗಿಫ್ಟ್ ಪ್ಯಾಕ್ ಮಾಡಿಸಿಕೊಂಡು ಬಂದಿದ್ದ ವೇದಾಂತ್. ಅವನ ಜಾಣತನಕ್ಕೆ ವಿಶ್ವನಾಥ್ ಅವರು ತಲೆದೂಗಿದ್ದರು. ಗಿಫ್ಟ್ ಅಂತ ಹೇಳಿದಾಗ ನನಗೆ ಜ್ಞಾಪಕಕ್ಕೆ ಬಂತು ನೋಡು, ನಾನು ನಿಂಗೋಸ್ಕರ ಒಂದು ಗಿಫ್ಟ್ ತಗೊಂಡು ಬಂದಿದ್ದೀನಿ, ಕುಸುಮ ಅವರು ಹೇಳಿದರು. ಅಂದು ರಾತ್ರಿ ಸನ್ನಿಧಿ ಒಬ್ಬಳೇ ಆ ರೂಮ್ನಲ್ಲಿ ಮಲಗಿದ್ದಳು. ಮಲಗಿದ ತಕ್ಷಣ ಅವಳಿಗೆ ನಿದ್ದೆ ಬಂದಿರಲಿಲ್ಲ. ಅದೆಷ್ಟೋ ಹೊತ್ತಾದ ಬಳಿಕ ಅವಳಿಗೆ ಒಳ್ಳೆಯ ನಿದ್ದೆ ಬಂದಿತ್ತು. ಒಂದು ಹೊತ್ತಲ್ಲಿ ಅವಳಿಗೆ ಎಚ್ಚರವಾದಾಗ ಯಾರೋ ತನ್ನ ರೂಮ್ನ ಒಳ ಪ್ರವೇಶಿಸಿದಂತೆ, ನಡೆದುಕೊಂಡು ತನ್ನ ಬಳಿಗೆ ಬರುತ್ತಿದ್ದಂತೆ ಭಾಸವಾಯಿತು. ಹಾಗಾದರೆ ತಾನು ಮಲಗುವಾಗ ರೂಮ್ಗೆ ಲಾಕ್ ಮಾಡಿಲ್ಲವೇ? ನೆನಪಿಸಿಕೊಂಡಳು. ಅವಳಿಗೆ ನೆನಪೇ ಆಗುತ್ತಿಲ್ಲ. ಅಷ್ಟರಲ್ಲಿ ಅವಳ ಕತ್ತನ್ನು ಮುಟ್ಟಿದಂತಾಗಿ ಸನ್ನಿಧಿಗೆ ತುಂಬ ಭಯವಾಗತೊಡಗಿತ್ತು. ಗಟ್ಟಿಯಾಗಿ ಕಿರುಚಬೇಕು, ಯಾರನ್ನಾದರೂ ಸಹಾಯಕ್ಕೆ ಕರೆಯಬೇಕು ಎಂದುಕೊಂಡಳಾದರೂ ಅವಳ ದೇಹ ನಡುಗುತ್ತಿತ್ತು. ಸ್ವರ ಏಳುತ್ತಲೇ ಇರಲಿಲ್ಲ. ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಸನ್ನಿಧಿಗೆ. ಆದರೂ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಗಟ್ಟಿಯಾಗಿ ಕಿರುಚಿದಳು, ಹೆಲ್ಪ್ ಹೆಲ್ಪ್. ಅವಳು ಕೂಗಿದ್ದು ಎಷ್ಟು ಕ್ಷೀಣವಾಗಿತ್ತೆಂದರೆ ಅವಳಿಗೆ ಕೇಳಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಆ ವ್ಯಕ್ತಿ ಅವಳ ಕತ್ತನ್ನು ಗಟ್ಟಿಯಾಗಿ ಹಿಡಿದಿದ್ದರು. ಅವರ ಹಿಡಿತ ಬಿಗಿಯಾಗತೊಡಗಿತು. ಸನ್ನಿಧಿಗೆ ಉಸಿರಾಡಲು ಕೂಡ ಕಷ್ಟವಾಗತೊಡಗಿತ್ತು. ಹಾಗಾದರೆ ಅಂದು ಅಲ್ಲಿಗೆ ಬಂದವರಾರು? ಅವಳ ಕತ್ತನ್ನು ಹಿಡಿದವರಾರು? ಸನ್ನಿಧಿಯ ಸಹಾಯಕ್ಕೆ ಯಾರಾದರೂ ಬರುತ್ತಾರಾ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.